ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಬಂಧುಗಳೇ, ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ನಗರದ ಆಜುಬಾಜಿನಲ್ಲಿ ಒಂದು ಗರ್ಭಿಣಿ ಹೆಣ್ಣು ಮಗಳ ಬರ್ಬರ ಹತ್ಯೆ ಹಾಗೂ ದಲಿತ ಕುಟುಂಬದ ಎಲ್ಲರನ್ನ ಮೇಲೆ ಕಗ್ಗೊಲೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಇದು ಅತ್ಯಂತ ಉಗ್ರವಾದ ಸಂದರ್ಭ ಆಗಿರುತ್ತೆ. ಇದಕ್ಕೆ ಕಾರಣ ಹುಬ್ಬಳ್ಳಿಯ ಒಬ್ಬ ದಲಿತ ಅಂದರೆ ಮಾದಿಗರ ಹುಡುಗ ಲಿಂಗಾಯತ ಹುಡುಗಿಯನ್ನು ಮದುವೆ ಆದವನ್ನ ಒಂದೇ ಕಾರಣಕ್ಕೆ 7 ತಿಂಗಳ ಗರ್ಭಿಣಿಯನ್ನು, ಲಿಂಗಾಯತ ಹುಡುಗಿ 7 ತಿಂಗಳ ಗರ್ಭಿಣಿಯನ್ನು ಹುಡುಗಿಯ ತಂದೆ ಮತ್ತು ತಂದೆ ಕಡೆಯವರು ಬಂದು ಕೊಡಲಿಯಿಂದ ಕತ್ತರಿಸಿರ್ತಕ್ಕಂಥದ್ದು ಮತ್ತು ಹುಡುಗನ ಕಡೆಯ ತಂದೆ ತಾಯಿ ಇನ್ನೂ ಯಾರ್ಯಾರಿದ್ರು ಅವ್ರನ್ನೆಲ್ಲ ಬರ್ಬರವಾಗಿ ಘಟನೆಯನ್ನು ಮಾಡಿರ್ತಕ್ಕಂಥದ್ದು ಇದು ಶೋಚನೀಯ ಸಂಗತಿ. ನಾವು ಯಾವ ಯುಗದಲ್ಲಿದ್ದೀವಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಂಧುಗಳೇ, ನಮ್ಮನ್ನು ಆಳ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು, ಈಗ ಆಳುವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಮತ್ತು ಜಾತ್ಯತೀತವಾದ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಮಠಾಧೀಶರು ಈ ಅಸ್ಪೃಶ್ಯತೆ ಅನ್ನುವಂತಕ್ಕಂಥದ್ದನ್ನು ಜೀವಂತವಾಗಿ ಇಟ್ಟುಕೊಂಡು ಚುನಾವಣಾ ಸಂದರ್ಭಗಳಲ್ಲಿ ವಿಶೇಷವಾಗಿ ದಲಿತ ಜನಾಂಗವನ್ನು, ವಿಶೇಷವಾಗಿ ಮಾದಿಗ ವಲಯರನ್ನು ಓಲೈಸ್ಕೊಳ್ತಾ, ಓಟುಗಳನ್ನು ಹಾಕಿಸ್ಕೊಳ್ತಾ, ಕಾನೂನು ನಿಮ್ಮ ಪರವಾಗಿದೆ ಅಂತ ನಮಗೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾ, ಇಂಥ ಅಸ್ಪೃಶ್ಯತೆಗಳು ಅಂತರ್ಜಾತಿ ವಿವಾಹಗಳ ಸಂದರ್ಭದಲ್ಲಿ, ದೇವಾಲಯಗಳ ಪ್ರವೇಶ ಸಂದರ್ಭದಲ್ಲಿ ಮತ್ತು ಸಾರ್ವಜನಿಕವಾಗಿ ಕಟಿಂಗ್ ಮಾಡುವ, ಟೀ ಕೊಡುವ ಜಾಗಗಳಲ್ಲಿ ನಮಗೆ ಈ ರೀತಿ ಬರ್ಬರವಾದ ಹತ್ಯೆ ಮತ್ತು ಹಲ್ಲೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅವಮಾನ ಇರ್ತಕ್ಕಂಥದ್ದು ಇದು ಸದಾ ನಡೀತಲೇ ಇರ್ತಕ್ಕಂಥದ್ದು. ಇದಕ್ಕೆ ಪೊಲೀಸ್ ಇಲಾಖೆಯವರು ಅಥವಾ ಸರ್ಕಾರದವರು ಕಣ್ಣು ಮುಚ್ಕೊಂಡು ಕೂತ ಹಾಗೆ ಕಾಣ್ತಾ ಇದೆ. ವಿಶೇಷವಾಗಿ ಸುಮಾರು ವರ್ಷಗಳ ಹಿಂದೆ ಕೋಲಾರ ಜಿಲ್ಲೆ ಕಂಬಾಲಪಲ್ಲಿಯಲ್ಲಿ ದಲಿತರ ಒಟ್ಟು ಏನು ಬರ್ಬರ ಬೆಂಕಿಯನ್ನು ಹಾಕಿ ಸುಟ್ಟಿದ್ರು. ಅಂದಿನ ಸಂದರ್ಭದಲ್ಲೂ ದಲಿತ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆಯವರೇ ಹೋಮ್ ಮಿನಿಸ್ಟರ್ ಆಗಿದ್ದರು. ಅದಕ್ಕೂ ಅವರು ಯಾವುದೇ ರೀತಿಯ ನ್ಯಾಯವನ್ನು ದೊರಕಿಸಿಕೊಡಲಿಲ್ಲ. ಮತ್ತು ಈ ಸಂದರ್ಭದಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಮುಖಂಡರೇ, ಇವರು ಒಂದು ಗೃಹ ಸಚಿವರಾಗಿದ್ದಾರೆ. ಈಗಾಗಿರ್ತಕ್ಕಂಥ ಘಟನೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಅಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ನೀವು ಈಗಾಗಲೇ ಧರ್ಮಸ್ಥಳ ಎನ್ನೋ ಜಾಗದಲ್ಲಿ ಆರೋಪಿಗಳನ್ನು ವಿಚಾರಿಸದೆ ಕೇವಲ ಆರೋಪಕ್ಕೆ ಸಾಕ್ಷಿದಾರ ಹೋಗಿ ನಾವು ಸಾಕ್ಷಿ ಹೇಳ್ತೀವಿ ಅಂದರೆ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಕೇಸನ್ನು ಕೊನೆಗಾಣುತ್ತಾ ಇರ್ತಕ್ಕಂಥದ್ದು SIT ಮುಖಾಂತರ ಕಂಡು ಬರ್ತಾ ಇದೆ. ಇದೆಲ್ಲ ನೋಡಿದರೆ ಸಾರ್ವಜನಿಕವಾಗಿ ನೀವುಗಳು ಸರ್ಕಾರಗಳು ಬರ್ತಕ್ಕಂಥದ್ದು ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿಕೊಂಡು ಸರ್ಕಾರವನ್ನು ಆಳಿಕೊಂಡು ಅಸಹಾಯಕರ ಮೇಲೆ, ದಲಿತರ ಮೇಲೆ, ನಿಶ್ಯಕ್ತರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ಬರೀ ಪತ್ರಿಕೆಗಳಲ್ಲಿ ನಾವು ಕ್ರಮ ಕೈಗೊಂಡಿದ್ದೀವಿ ಅನ್ನೋದ್ರ ಮುಖಾಂತರ ತೇಪೆ ಆಡಿಸೋ ಬದುಕನ್ನು ಮಾಡ್ತಾಯಿದ್ರ. ವಿಶೇಷವಾಗಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೀನಿ, ಕಾಂಗ್ರೆಸ್ನವರು ಬಹುಪಾಲು ನೀವು ದಲಿತರನ್ನ ರಕ್ಷಣೆ ಮಾಡಬೇಕು. ಯಾಕಂದ್ರೆ ನಾವು ನಿರಂತರವಾಗಿ ನಿಮ್ಮ ಜೊತೆಗೆ ಇದ್ದೀವಿ. ಅಂಬೇಡ್ಕರ್ ಕಾಂಗ್ರೆಸ್ ಸುರಿಯೋ ಬೆಂಕಿ, ಕಾಂಗ್ರೆಸ್ ಹೋಗಬೇಡಿ ಅಂತ ಹೇಳಿದ್ರು ಸಹ ನಮಗೆ ವಿಚಾರದ ಕೊರತೆಗಳಿಂದಲೋ ಬೇರೆ ಬೇರೆ ಕಾರಣಗಳಿಂದಲೋ ಕಾಂಗ್ರೆಸ್ ವರ್ಷದಲ್ಲೇ ನಾವಿದ್ದೇವೆ. ಕಾಂಗ್ರೆಸ್ ಪಕ್ಷ ಈ ಬಗ್ಗೆ ನಮಗೆ ನ್ಯಾಯ ಕೊಡಿಸ್ತಲೇ ಹೋದ್ರೆ ಹುಬ್ಬಳ್ಳಿ ವಿಚಾರದಲ್ಲಿ. ಉದಾಹರಣೆ ಪಕ್ಕದಲ್ಲಿ ಕೊಪ್ಪಳ ನಗರದಲ್ಲಿ ಕಟಿಂಗ್ ಶಾಪ್ಗೆ ಹೋದಾಗ ಅವರನ್ನು ಅವಮಾನ ಮಾಡಿ ಕಳಿಸಿರ್ತಕ್ಕಂಥದ್ದು. ಕಟಿಂಗ್ ಶಾಪ್ನವನ್ನು ಯಾಕೆ ನೀವು ಕಟಿಂಗ್ ಮಾಡಲ್ಲ ಅಂತ ಕೇಳಿದರೆ ನೀನು ಅಸ್ಪೃಶ್ಯ ಇದೆಯಾ ಅಂತ ಹೇಳ್ತಾರೆ. ಊರಿನವರೆಲ್ಲ ಒಪ್ಪಿದ್ರೆ ಮಾತ್ರ ಮಾಡ್ತೀವಿ ಅಂತ ಹೇಳೋಂಥ ಸುದ್ದಿಯನ್ನು ನಿನ್ನೆ ಮೊನ್ನೆ ನೋಡಿದ್ದೇನೆ. ಆದ್ದರಿಂದ ಮಾದಿಗ ಸಂಘಟಕರು ಮತ್ತು ದಲಿತ ಸಂಘಟನೆಗಾರರು, ಅಂಬೇಡ್ಕರ್ ಹೋರಾಟಗಾರರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಮಾರು ಹೋಗದೆ, ಜನರನ್ನು ಮಾರಾಟ ಮಾಡದೆ ಇವ್ರ ಪರವಾದ ನ್ಯಾಯವನ್ನು ದೊರಕಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಸಿರಾ ತಾಲೂಕಿನಲ್ಲಿ ಒಂದು ಮಾದಿಗ ಸಮಾಜದ ಒಂದು
ಸಂಘಟನೆ ಆಗಿದೆ. ಆ ಸಂಘಟನೆ ಪರಿಪೂರ್ಣವಾಗಿ ಕಾಂಗ್ರೆಸ್ನವರ ಮಾದಿಗ ಸಂಘಟನೆ ಆಗಿದೆ. ಆ ಮಾದಿಗರ ಕಾಂಗ್ರೆಸ್ ಸಂಘಟನೆಗೆ ತಾವು ಯಾರು ಗೌರವಿಸಬಾರ್ದು. ಬೇರೆ ರಂಗನಾಥ್, ಕೌನ್ಸಿಲರ್ ಬಸವರಾಜ್ ಮತ್ತು ಗ್ರಾಮಾಂತರ ಪಂಚಾಯತದ ಮಾಗೋಡು ಯೋಗಾನಂದ, ಗಿರಿಯಪ್ಪ, ಇನ್ನಿತರೆ ಇರ್ತಕ್ಕಂಥ ಕಳವರಳ್ಳಿ ಜೀವಣ್ಣ ಇವರೆಲ್ಲ ಇರ್ತಕ್ಕಂಥ ಸಂಘಟನೆಗೆ, ಕೆರೆಗಳಲ್ಲಿ ನರಸಿಂಹಮೂರ್ತಿ ಇವರ ಮಾತಿಗೆ ಹೋಗೊಡಬೇಕು. ಸಿರಾ ತಾಲೂಕಿನ ಮಾದಿಗ ಸಂಘಟನೆಗೆ ಯಾರು ತಾವು ರೆಸ್ಪಾನ್ಸ್ ಮಾಡಬಾರ್ದು ಅಂತೇಳಿ, ಯಾಕೆಂದ್ರೆ ಅವರು ಅವ್ರ ಪಕ್ಷದ ಜೊತೆಗಿದ್ದಾರೆ, ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಮತ್ತು ಸಂಘಟಕರನ್ನು ಎಚ್ಚರಿಸ್ತಾ ಇದ್ದೇನೆ ಬಂಧುಗಳೇ.